ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಂದೂ ನಮ್ಮನ್ನು ಬಿಟ್ಟು ಅವರು ಹೋಗಿಲ್ಲ. ನಮ್ಮ ಮೇಲೆ ಭಾಳಷ್ಟು ಪ್ರೀತಿ ವಿಶ್ವಾಸಗಳು ಇಟ್ಕೊಂಡಿದ್ದಾರೆ. ಇವತ್ತು ಈಗೇನು ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಪಕ್ಷದಲ್ಲಿ ಬೇರೆ ಬೇರೆ ವಾತಾವರಣಗಳು ಬರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಲ್ಲ. ಯಾಕಂದರೆ ಮಾನ್ಯ ಶಿವನಗೌಡ ನಾಯಕರು ನಾನೇ ಮಾನವ ಅಭ್ಯರ್ಥಿ ಅಂತ ಅವರು ಹೇಳ್ತಾರೆ, ಬಿ ನಾಯಕರು ನಾನೇ ಅಭ್ಯರ್ಥಿ ಅಂತ ಇವರು ಹೇಳ್ತಾರೆ. ಮತ್ತು ಇವರು ಹೇಳ್ಬೇಕಾದ್ರೆ ಇಲ್ಲಿ ಮಾನವಲ್ಲಿ ಇರ್ತಕ್ಕಂಥ ನಾನು ಅಭ್ಯರ್ಥಿ, ನಾನು ಅವರಿಗಿಂತ ಹಿರಿಯ, ಅವರಿಗಿಂತ ಮೊದಲೇ ನಾನು ಶಾಸಕನಾಗಿದ್ದೇನೆ. ಮತ್ತು ಅವರಿಗಿಂತ ನಾನು ಅತ್ಯಂತ ಕಡಿಮೆ ಓಟು 2500 ಓಟ್ನಾಗ ನಾನು ಸೋತಿದ್ದೀನಿ. ಬಿ ನಾಯಕ 7000 ಓಟುಗಳಿಂದ ಸೋತಾನ. ಅತ್ಯಂತ ಅಲ್ಪ ಮತಗಳಿಂದ ಸೋತವನು ನಾನು ಹಿರಿಯ BJP. ನಾನು ಕೂಡ ಮಾನವ ಮತಕ್ಷೇತ್ರ BJPಯಿಂದ ಅಭ್ಯರ್ಥಿ ಆಗೋಕ್ಕೂ ಶತಸಿದ್ಧ ನಡೆಸಿದ್ದೀನಿ. BJP ಕೊಟ್ಟರು ಅಭ್ಯರ್ಥಿ ಆಗ್ತೀನಿ, ಕೊಡದಿದ್ದರೆ ಅಭ್ಯರ್ಥಿ ಆಗ್ತಿದ್ದ. ಸೊ ಲಾಸ್ಟ್ ಏನಪ್ಪ ಅಂತಂದರೆ ಅವ್ರು ಏನಪ್ಪ ಅಂದ್ರೆ ಬಂದವರು ಏನಪ್ಪ ಅಂದರೆ ಅಂಪ ಸರ್ಕಾರ ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರ್ತಾನೆ ಮುಸ್ರೆ ನೀರು ಕುಡಿಸ್ತೀನಿ, ಗಟಾರ ನೀರು ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಂಗೆ ಗಟಾರ ನೀರು ಕುಡಿದು ಹೋಗ್ಬೇಕಾಗ್ತದೆ. ಈಗ ಏನಪ್ಪ ಮಾನವ ಮತದಾರರು ಭಾಳ ಜಾಣರಿದ್ದಾರೆ. ಅವ್ರು ಏನು ಮಾಡೋಕ್ಕೂ 2 ದಿವಸದಾಗ ಮಾಡ್ತಾರೆ. ಹಗಲೆಲ್ಲ ತಿರುಗಾಡೋದಲ್ಲ, ಹೇಳೋದಲ್ಲ. ಅವರು 2 ದಿವಸದಾಗ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತೇಳಿ ಮಾನ್ಯ ಕ್ಷೇತ್ರದ ಮತದಾರರಿಗೆ ಗೊತ್ತವ. ಏನಪ್ಪ ಅಂತಂದರೆ ಇವರಿಗೆ ಬಿ ನಾಯಕರಿಗೆ ಮತ್ತು ಶಿವನಗೌಡ ನಾಯಕರಿಗೆ ಕ್ಷೇತ್ರಗಳಿಲ್ಲ, ಅವ್ರಿಗೆ ಕ್ಷೇತ್ರಗಳು ಇದ್ದಾವೆ. ಎಲ್ಲಿ ಕಳ್ಕೊಂಡಾರ ಅಲ್ಲಿ ಹುಡುಕ್ಬೇಕಪ್ಪ. ಬರೀ ಮಾನವಗೆ ಮಸ್ಕಿ ಇಲ್ಲ, ಏನು ಲಿಂಗಸೂರು ಇಲ್ಲ, ಏನು ಗ್ರಾಮೀಣ ಇಲ್ಲ, ಏನು ರಾಯಚೂರು ಇಲ್ಲ. ಅವರು ದೊಡ್ಡವರಿದ್ದಾರೆ. ಹಣ ಐತೆ ಅಂತೇಳಿ ಎಲ್ಲಿ ಬೇಕಲ್ಲಿ ಮಾನವ ಬಂದು ನಾನಿಂದ ಸರಿಯಲ್ಲ. ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರಬಾರ್ದು. ಪರರು ಬಂದ ನಮ್ಮ ಮತಕ್ಷೇತ್ರದವರು ಸಹಿಸಂಗಿಲ್ಲ. ಯಾಕೆ ಸಹಿಸಂಗಿಲ್ಲ ಅಂದರೆ ಹಿಂದಕ್ಕೆ ಅಮರಕೇಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾನವ ಮತಕ್ಷೇತ್ರಕ್ಕೆ ಬಂದಿದ್ದರು. ಆದರೆ ನಮ್ಮವರೆಲ್ಲರೂ ಕೂಡಿ ಬಾಗವತ್ ಬಸ್ಸಿಗೆ ಪಕ್ಷೇತರ ನಿಂದ್ರಿಸಿ ಗೆಲ್ಲಿಸ್ತಕ್ಕಂಥ ಉದಾಹರಣೆಗಳಿದೆ. ಮೊನ್ನೆ ಬಿ ನಾಯಕರು ಒಲ್ಲದ ಮನಸ್ಸಿನಿಂದ ಅವ್ರಿಗೆ ಇಲ್ಲಿ ಹಾಕಿದ್ರು. ಹೈಕಮಾಂಡ್ ಮ್ಯಾಗ ನನಗೆ ಟಿಕೆಟ್ ಸಿಕ್ಕಿತ್ತು, ಫೈನಲ್ ಆಗಿತ್ತು. ಆದರೂ ಬಿ ನಾಯಕ ನಾನು ಬರೋದಿಲ್ಲ ಅಂತೇಳಿ ಟಿಕೆಟ್ ತಗೊಂಬಂದ್ರೆ ಏನಾಯ್ತು ಹಣ ಬರ ನಾನು ಸೋತಿಲ್ಲ. ಹಾಗೇ ಆಗ್ತದೆ, ಮತ್ತೆ ಹಾಗೆ ಆಗ್ತದ. ಯಾರು ಬೇರೆ ಪರ ಕ್ಷೇತ್ರದವ್ರನ್ನೇ ಮಾನವ ಕ್ಷೇತ್ರದ ಮತದಾರರು ಒಪ್ಪೋದೂ ಇಲ್ಲ, ಹಿಂದಕ್ಕೆ ಒಪ್ಪೇನೂ ಇಲ್ಲ. ಹಾಗಾಗಿ ಯಾರು ಶಿವನಗೌಡ ಕ್ಯಾಂಡಿಡೇಟ್ ಅಲ್ಲ, ಬಿ ನಾಯಕ್ ಕ್ಯಾಂಡಿಡೇಟ್ ಅಲ್ಲ, ಗಂಗಾಧರ ನಾಯಕನೇ ಮಾನವ ಮತಕ್ಷೇತ್ರ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಖಂಡಿತ ಅದ. ಇದಕ್ಕೆ ಏನು ಮಾಡಬೇಕು ಎಲ್ಲ ಈಗಾಗಲೇ ನಾವು ಇನ್ನು ಸ್ವಲ್ಪ ದಿವಸಗಳಾದಮೇಲೆ ಎಲ್ಲ ಹಳ್ಳಿಗಳಿಗೂ ನಾವು ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಡೋದನ್ನು 30 ವರ್ಷಗಳಿಂದ ನಾನು ಹಳ್ಳಿಗೆ ತಿರುಗಾಡೇನೆ. 30 ವರ್ಷ ಆಯ್ತು ನಾನು ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಎಲ್ಲ ಸಂಪರ್ಕ ತೆಗೆದೇನೆ. ಎಲ್ಲ ಜನರಿಗೆ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೇನೆ. ಇವತ್ತು ಕೆಲಸ ಮಾಡ್ತೇನೆ. ನನಗೆ ಭಾಳಷ್ಟು ಸಲ ಪಕ್ಷದಿಂದ ಅನ್ಯಾಯ ಆದರೂ ಕೂಡ ನಾನು ಪಕ್ಷನ ಬಿಟ್ಟಿಲ್ಲ. ಮುಖಂಡರಿಗೆ ನಾನು ಎದುರು ಮಾತಾಡಲ್ಲ, ಮುಖಂಡರು ಕೂಡ ಜಗಳಾಡಲ್ಲ. ಆದರೂ ಏನೇ ಇರಲಿ ಬಿಡಪ್ಪ, ಯಾರ ನಿಂದಲ್ಲ ಅಂತೇಳಿ ಸುಮ್ಮನೆ ತಲೆ ಬಗ್ಸೇನೆ ಪಕ್ಷಕ್ಕಾಗಿ ನಾನು ದುಡಿದೇನೆ. ನನಗೂ ಒಂದು ಶಕ್ತಿ ಇದೆ, ಇಲ್ಲ ಅಂತಲ್ಲ. ಅದನ್ನು ಯಾವಾಗ ಪ್ರದರ್ಶನ ಮಾಡಬಾರ್ದು. ಪಕ್ಷದಲ್ಲಿ ಒಡಕನ್ನು ಉಂಟು ಮಾಡಬಾರ್ದು. ಎಲ್ಲರೂ ಕಲಿತು ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ನಾನು ಕ್ಯಾಂಡಿಡೇಟು, ನೀನು ಕ್ಯಾಂಡಿಡೇಟ್ ಅಂದರೆ ಅದೇನಂತ ಒಡೆದು ಮನೆಯಾಗ ಆಗ್ತದೆ. ಒಡೆದು ಮನೆ ಹೋದರೆ ಯಾರು ಬರ್ತಾರೆ ಮನೆಗೆ? ಬರ್ತಾರ? ಯಾರು ಬರೋದಲ್ಲ. ಹಾಗಾಗಿ ಯಾರು ತಮ್ಮ ಕ್ಷೇತ್ರಗಳಲ್ಲಿ ಮಾತ್ರ ಅವರು ರಾಜಕಾರಣ ಮಾಡಬೇಕು. ಇನ್ನೊಂದು ಕ್ಷೇತ್ರಕ್ಕೆ ಬಂದು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವರಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ಅಲ್ಲ ಸರ್, ಮಾನ್ವಿಯಲ್ಲಿ BJP ಗೆಲ್ಲುತ್ತೆ ಅಂತ ಜನರ ಭಾವನೆ ಇದೆ. ಆದರೆ ಮನೆಯೊಂದು 3 ಬಾಗಿಲಾಗಿದೆ. ಆದರೆ ತಾವು ಕೂಡ ಕಳೆದ 20 ವರ್ಷದಿಂದ ಕೂಡ BJPಯಲ್ಲಿ ಇದ್ರಿ. ಈ ಕಾರಣಕ್ಕೆ ಏನು ಸರ್ ನ್ಯೂನತೆ ಇದೆಲ್ಲ? ನ್ಯೂನತೆ ಅಂದರೆ ಏನಿಲ್ಲ, ಇಷ್ಟೇ. ಅವ್ರಿಗೆ ಹೈಕಮಾಂಡ್ ಏನು ಅವ್ರಿಗೆ ನೀವಿಗೆ ಅಲ್ಲಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿಲ್ಲ. ಅವರು ಬಂದು ಇಲ್ಲಿ ಮಾನವಿ ಬಂದು ಹೇಳಿಲ್ಲ, ಅಲ್ಲಿ ಪತ್ರಿಕೆಗಳಿಗೆ ಮುಖಾಂತರ ಕೂಡ ಅವ್ರಿಗೆ ಹೇಳಿಲ್ಲ ನೀವು ಕ್ಯಾಂಡಿಡೇಟ್ ಅಂತ. ಅವ್ರ ತಲೆ ಏನಾದೋ ಏನು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಂತ ಯಾರಿಗೆ ಗೊತ್ತಿಲ್ಲ. ಇವರು ಸುಮ್ಮನೆ ಒಡಕನ್ನು ಮಾಡಬೇಕು. ಮಾನವಿಯಲ್ಲಿ BJP ಸ್ಟ್ರಾಂಗ್ ಆಗಿ ಬೆಳೆಬಾರ್ದನ್ನು ಉದ್ದೇಶಕ್ಕೆ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲ. ಎಲ್ಲಿ ಬೇಕೆಲ್ಲಿ ನಾನು ಕ್ಯಾಂಡಿಡೇಟ್ ಎಂದಕ್ಕೆ ಶಿವನಗೌಡ ನನಗೆ ಟಿಕೆಟ್ ಯಡಿಯೂರಪ್ಪನವ್ರ ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ ಅನ್ನೋ ಸಂದರ್ಭದಲ್ಲಿ ಎಲ್ಲ ಈಗ ಘೋಷಣೆ ಮಾಡಬೇಡ್ರಿ, ಇನ್ನೊಂದು 4-5 ದಿವಸ ಬಿಟ್ಟು ಬಂದು ನಾವು ಬೆಂಗಳೂರಿಗೆ ಬಂದು 4-5 ಮುಖಂಡರು ಬಂದು ನಿಮ್ಗೆ ಹೇಳ್ತೀವಿ, ಅವಾಗ ಘೋಷಣೆ ಮಾಡ್ರಿ ಅಂದರು. ಅವಾಗ ಘೋಷಣೆ ಮಾಡಲಿಲ್ಲ. ಕಾರಣಾಂತರಗಳಿಂದ ನನಗೆ ಟಿಕೆಟ್ ತಪ್ಪೈತೆ. ಅಲ್ಲ ಸರ್, BJP ಸೋಲೋದಕ್ಕೆ BJP ಮುಖಂಡರ ತಂತ್ರಗಾರಿಕೆಯಿಂದ ಸೋಲ್ತಾ ಇದ್ದಾನ ಮಾನವಿಯಲ್ಲಿ? ಹೌದು, ಕಾರ್ಯಕರ್ತರು ಭಾಳ ಚಲೋ ಅದಾರ. ಕಾರ್ಯಕರ್ತರೇ ಈ ಪಕ್ಷದ ಬೆನ್ನೆಲುಬು. ಕಾರ್ಯಕರ್ತರು ಯಾವತ್ತೂ ನಾನು ಅವಾಗ ಏನು ಕಾಂಗ್ರೆಸ್ನವ್ರದ್ದು ಬರೀ 36,000 ಕಾಂಗ್ರೆಸ್ಸು, 36,000 BJP, 38,000 ಕಾಂಗ್ರೆಸ್. ಇವಾಗ ಕೂಡ 2,500 ಓಟ್ನಾಗ ಸೋತದ. ಕಾಂಗ್ರೆಸ್ಗೆ ಭಾಳ ಪ್ರತಿಸ್ಪರ್ಧೆ, ಬಲವಾದ ಪ್ರತಿಸ್ಪರ್ಧೆ ಅಂದರೆ BJP ಇಲ್ಲಿರೋದು. ಮತ್ತು ಕಾರಣಾಂತರಗಳಿಂದ ಹಿಂಗೆ ಯಾರು ಬಂದು ಏನೇನೋ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಜನರಿಗೆ ಬೇಜಾರಾಗ್ಯದ. ಆ ಬೇಜಾರನ್ನ ನೆನೆಸ್ಬೇಕು. ಇವರು ನಾನು ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ, ಇಲ್ಲಿ ಕ್ಯಾಂಡಿಡೇಟ್ ಅನ್ನೋದು ಬಿಡಬೇಕು. ಬೇರೆದಕ್ಕೆ ಕ್ಯಾಂಡಿಡೇಟ್ ಆಗ್ತಂತ ಹೇಳ್ಬೇಕು ಶಿವನಗೌಡ ನಾಯಕರು.
ಬಿ ನಾಯಕರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆತ, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ಬೇಕು, ಇಲ್ಲ ಅರಕೇರಿ ಒಂದು ಕ್ಷೇತ್ರ ಅಥವಾ ಅಲ್ಲಿಂದ ಇರ್ಬೇಕು. ಅದೇ ಏನೈತಿ ಎಲ್ಲರೂ ಮಾನವ ಅಂದ್ರೆ ಮಾನವ ಜೀವನ ಇದೇನು ಏನಂತಾರ ಹಂಗಾಗ್ಯದ ಇದು ಮಾನವ ಕತೆ. ಯಾರನ್ನು ಬರಲಿ ಮಾನವ, ಯಾರು ಬರ್ತಾರೆ ಮಾನವ ಬಂದವರು ಯಾರು ಉದ್ಧಾರ ಆಗಿಲ್ಲ. ಮಾನವ ಬಂದವರು ಅಮರಪ್ಪ ನಾಯಕರು, ನಮ್ಮ ಬಸವರಾಜ ಅನ್ವರ್ ಪಾಟೀಲ್ ಅವರು ಒಂದ್ಸಲ ಬಂದು ಹೋಗ್ಯಾರ ಇಲ್ಲಿ ಯಾರು ಉದ್ಧಾರ ಆಗೋದಲ್ಲ. ಬಂದು ಇಲ್ಲಿ ಬರಲಾರ ತಮ್ಮ ಕ್ಷೇತ್ರಗಳಲ್ಲಿ ರಾಜಕಾರಣ ಮಾಡಿದ್ರೆ ಒಳ್ಳೇದವ್ರಿಗೆ. ಸುಮ್ಮನೆ ವಿನಾಕಾರಣ ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು.